ನಾನು ಜಯಲಕ್ಷ್ಮಿ 14 ಇಯರ್ಸ್ ಇಂದ ಹರ್ಬಲ್ ಲೈಫಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಹೆಲ್ತ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಹೆಲ್ತ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಹರ್ಬಲ್ ಲೈಫ್ ಬಗ್ಗೆ, ತುಂಬಾ ಹೆಲ್ತಿ ರೆಸಿಪಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗತ್ತೆ. ಫಸ್ಟ್ ಬಂದು ಹರ್ಬಲ್ ಲೈಫು ಬರೀ ವೆಯ್ಟ್ ಲಾಸ್ ಮಾತ್ರ ಮಾಡೋದಕ್ಕೆ ಪ್ರಾಡಕ್ಟ್ಸ್ ತಗೊಳ್ಳೋದು ಅಂತ ಹೇಳ್ತಾರೆ. ಹರ್ಬಲ್ ಲೈಫು ಬರೀ ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ತಗೊಳ್ಳೋದಲ್ಲ. ಸೊ ಹರ್ಬಲ್ ಲೈಫು ವೆಯ್ಟ್ ಗೇನ್ಗೂ ತಗೊಳ್ತಾರೆ, ಮಸಲ್ಸ್ ಗೇನು ತಗೊಳ್ತಾರೆ. ಚಿಕ್ಕ ಮಕ್ಕಳು ತಗೋಬಹುದು, ದೊಡ್ಡವರು ತಗೋಬಹುದು, ಏಜ್ಡ್ ಪರ್ಸನ್ ತಗೋಬಹುದು. ಪ್ರತಿ ಒಬ್ರು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತಗೋಬಹುದು. ಬರೀ ವೆಯ್ಟ್ ಲಾಸ್ಗೆ ಮಾತ್ರ ತಗೊಳ್ಳೋದಲ್ಲ ಇದು ಇರುವಂತದ್ದು. ಇದು ಒಂದು ನ್ಯೂಟ್ರಿಷನ್ ಕಂಪನಿ. ಪ್ರತಿ ಒಬ್ರಿಗೂ ಪರ್ಸನಲೈಸ್ಡ್ ಮಾಡಿ. ಹರ್ಬಲ್ ಲೈಫ್ ಬಂದು ಏನೋ ಒಂದು ಕುಟ್ಕೊಂಡಿರ್ತಾರೆ, ಅವರು ಮಾಮೂಲಿ ಊಟ ಎಲ್ಲ ಬಿಟ್ಬಿಡ್ತಾರೆ. ಸೊ ಈ ತರ ಇರುತ್ತೆ. ಯಾವುದೇ ತರ ಇಲ್ಲಿ ಆ ರೀತಿ ಮಾಡೋದಿಲ್ಲ. ಅಂದ್ರೆ ಹರ್ಬಲ್ ಲೈಫ್ ಬಂದು ಮೀಲ್ ರಿಪ್ಲೇಸ್ಮೆಂಟ್ ಕಂಪನಿ ಆಗಿರುತ್ತೆ. ಆದ್ರೆ ನಾವು ಚೆನ್ನಾಗಿ ಊಟ ಮಾಡ್ಕೊಂಡಿನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನ ನೀವು ತಿಳ್ಕೊಬೇಕಾಗಿರೋದು. ಅಂದ್ರೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಅದ್ರ ಬಗ್ಗೆ ಎಲ್ಲ ಕೋಚಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಊಟನ ಇಷ್ಟಪಟ್ಟು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ಚೇಂಜ್ ಆಗಿರೋರನ್ನ ನಾನು ಪರ್ಸನಲ್ ಆಗಿ ನೋಡಿದ್ದೇನೆ. ತಗೊಳ್ಳೋದ್ರಿಂದ ಕ್ವಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಹರ್ಬಲ್ ಲೈಫ್ ಬಿಟ್ಟ ಆದ್ಮೇಲಿಂದ ಮತ್ತೆ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರತ್ತೆ. ಇದನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ಕ್ವಿಕ್ ಆಗಿ ವೆಯ್ಟ್ ಲಾಸ್ ಯಾರಿಗೂ ಆಗೋದಿಲ್ಲ. ಮಿನಿಮಮ್ 2 to 3 kgs ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಾಸ್ತಿ ಆಗುತ್ತೆ, ಒಬ್ಬೊಬ್ರಿಗೆ ಕಡಿಮೆ ಆಗುತ್ತೆ, ಒಬ್ಬೊಬ್ಬರಿಗೆ 1 kgನೂ ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಬಾಡಿ. ಮೇನ್ ಆಗಿ ನಾವಿಲ್ಲಿ 1 ತಿಂಗಳಿಗೆ 10 kg ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. 1 kg, 2 kg, 3 kg ಅದು ತಿಂಗಳಲ್ಲಿ ಆಯ್ತು ಅಂತ ಅಂದ್ರೆ ಅದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗುವಂತದ್ದು. ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಇಲ್ಲಿ ಯಾವುದೇ ತರ ಕ್ವಿಕ್ ಆಗಿ ನಾವು ವೆಯ್ಟ್ ಲಾಸ್ ಮಾಡ್ಸೋದಿಲ್ಲ. ಅದ್ರ ಜೊತೆಗೆ ನಾವು ಮಾಡಿಸುವಂತದ್ದು ಇಲ್ಲಿ ಅವ್ರಿಗೆ ಹೆಲ್ತಿ ಹ್ಯಾಬಿಟ್ಸ್ ನಾವು ಮಾಡಿಸುವಂತದ್ದು. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬಂದಿರ್ತಾರೆ ಅವ್ರಿಗೆ ಅವ್ರು ಏನೇನ್ ಅಭ್ಯಾಸಗಳನ್ನ ಮುಂಚೆ ಮಾಡ್ತಾ ಇದ್ರು, ಇವಾಗ ಅವ್ರು ಏನೇನ್ ಬದಲಾವಣೆ ಮಾಡ್ಬೇಕು ಅದನ್ನ ಪ್ರತಿ ಒಂದನ್ನು ನಾವು ಹೇಳ್ಕೊಡ್ತೀವಿ. ಒಂದು ಟೀಮ್ ಆಫ್ ಪೀಪಲ್ ಇರ್ತೀವಿ. ಪ್ರತಿ ದಿನ ಪ್ರತಿ ಒಂದು ಅವ್ರಿಗೆ ಟ್ರ್ಯಾಕ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ. ಹರ್ಬಲ್ ಲೈಫ್ ಶೇಕು ಪ್ರೋಟೀನ್ ಶೇಕ್ ಅಂತ ತುಂಬಾ ಜನ ಹೇಳ್ತಾರೆ. ಹರ್ಬಲ್ ಲೈಫ್ ಶೇಕ್ ಬಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿರತ್ತೆ. ಅಂದ್ರೆ ಬರೀ ಸಾಮಾನ್ಯವಾಗಿ ಜಿಮ್ಗೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಪ್ರೋಟೀನ್ ಡಬ್ಬ ಅವರು ಪ್ರಮೋಟ್ ಮಾಡ್ತಾರೆ, ಅದನ್ನ ಅವ್ರು ತಗೊಂಡು ಅವ್ರು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆ ತರ ಹರ್ಬಲ್ ಲೈಫ್ ಅಲ್ಲ. ಇದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ನಮ್ಮ ಬಾಡಿಗೆ ನಮ್ಗೆ ಪ್ರತಿದಿನ ಏನ್ ಬೇಕು ಅದು ಬೇಸಿಕ್ ಅದರಲ್ಲಿ ಕವರ್ ಆಗ್ತಾ ಇರುತ್ತೆ. ಇದು ಬರೀ ಪ್ರೋಟೀನ್ ಶೇಕ್ ಅಲ್ಲ. ತುಂಬಾ ಜನ ಹೇಳೋ ಅಂತದ್ದು ಇದು ತುಂಬಾ ಎಕ್ಸ್ಪೆನ್ಸಿವ್. ಆಕ್ಚುಲಿ ಏನಾದ್ರೂ ಒಂದು ಸರಿ ಏನಾದ್ರೂ ನಮ್ಮ ಬಾಡಿಗೆ ಆಯ್ತು ಅಂತ ಅಂದ್ರೆ ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೆ, ಜಸ್ಟ್ ಯಾರ್ಯಾರು ಹಾಸ್ಪಿಟಲ್ಗೆ ಹೋಗಿರ್ತೀರಾ ಅಥವಾ ಮನೆಯಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಒಂದ್ಸರಿ ಕೇಳ್ತು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಮೆಡಿಸಿನ್ ಎಷ್ಟು ತಗೊಳ್ತಾ ಇರ್ತಾರೆ. ಒಬ್ಬೊಬ್ರು 10,000, 15,000 ಮೆಡಿಸಿನ್ ಎಲ್ಲ ತಗೊಳ್ತಾ ಇರ್ತಾರೆ. ಆದ್ರೆ ದೊಡ್ಡದು ಇವಾಗ ಡಯಾಲಿಸಿಸ್ ಅಥವಾ ಕ್ಯಾನ್ಸರ್ ಆ ತರದೆಲ್ಲ ಆಯ್ತು ಅಂತ ಅಂದ್ರೆ ಅವ್ರ ಮನೇಲಿ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ಅವ್ರಿಗೆ ಯಾವ ತರ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ. ಇದು ನಾವು ಹೆಲ್ತಿಯಾಗಿ ತಿನ್ನೋದಕ್ಕೆ ಆಕ್ಚುಲಿ ನಮ್ಗೆ ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ಆಗಿರತ್ತೆ. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಆಹಾರಕ್ಕೆ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ರೆ ನಾವ್ ಏನಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿರ್ಬೇಕು. ಒಳ್ಳೆ ತರಕಾರಿ, ಹಣ್ಣು, ಸೊಪ್ಪು ಅದೆಲ್ಲ ತಗೊಳೋದ್ರಿಂದನೂ ನಮ್ಗೆ ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಂತು ಅಂತ ಅಂದ್ರೆ ಅದೇನು ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ರು 10 ರೂಪಾಯಿ ಕೊಟ್ಬಿಟ್ಟು ಬಿಸ್ಕೆಟ್ ಪ್ಯಾಕೆಟ್ ತಿಂತಾರೆ ಅಥವಾ ಬ್ರೆಡ್ ತಿಂತಾರೆ. ಈ ತರ ಎಕ್ಸ್ಪೆನ್ಸ್ಗಿಂತ ಅಂದ್ರೆ ಈ ತರ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ನೀವೇ ಥಿಂಕ್ ಮಾಡಿ, ಯಾವುದು ಇವಾಗ ಒಳ್ಳೇದಾ ಮುಂದಕ್ಕೆ ಒಳ್ಳೇದಾಗ್ಬೇಕಾ? ಸೊ ಇದು ಎಕ್ಸ್ಪೆನ್ಸಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಎರಡಿರುತ್ತೆ. ನಮ್ ಬಾಡಿಗೆ ನಾವು ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇರತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ನಾವ್ ಇವಾಗ ಚೆನ್ನಾಗಿತ್ತು ಅಂದ್ರೆ ಮುಂದೆ ಎಷ್ಟು ಬೇಕಾದ್ರೂ ದುಡಿಬಹುದು. ನೆಕ್ಸ್ಟ್ ಬಂದು ಹರ್ಬಲ್ ಲೈಫು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಹರ್ಬಲ್ ಲೈಫು ನಮ್ಮ ಸೆಂಟರ್ ಅಲ್ಲಿ, ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ನಾವು ಪ್ರತಿದಿನ ನಾನ್ ಪ್ರಾಡಕ್ಟ್ಸ್ ತಗೊಳ್ತೀನಿ. ಪ್ರತಿದಿನ ಬಂದವರಲ್ಲಿ ಪ್ರಾಡಕ್ಟ್ಸ್ ತಿಂತಾ ಇರ್ತಾರೆ. ಅದೆಲ್ಲ ಬಂದು ಇಂಡಿಯಾದಿಂದಾನೇ ಮ್ಯಾನುಫ್ಯಾಕ್ಚರ್ ಆಗೋದು. ಇಂಡಿಯಾದಿಂದಾನೇ ನಮಗೆ ವೇರ್ ಹೌಸ್ ಇಂದಾನೇ ನಮ್ಗೆ ಬರೋ ಅಂತದ್ದು. ಇದು ತುಂಬಾ ಇಂಪಾರ್ಟೆಂಟು. ಹರ್ಬಲ್ ಲೈಫು ಇಂಡಿಯಾದಲ್ಲಿ ಮಾತ್ರ ಅಲ್ಲ, 95 ಕಂಟ್ರೀಸ್ ಅಲ್ಲಿ ಹರ್ಬಲ್ ಲೈಫ್ ಇರುವಂತದ್ದು. ಎಲ್ಲ ಕಡೆನೂ ಅವ್ರವ್ರು ಏನೇನ್ ಬೆಳೀತಾರೆ ಅದರಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಆ ದೇಶದಲ್ಲಿ ಇರುವಂತದ್ದು.
ಈವನ್ ಅಮೆರಿಕಾದಲ್ಲೂ ಇದೆ, ತುಂಬಾ ಕಂಟ್ರೀಸ್ ಅಲ್ಲೂ ಹರ್ಬಲ್ ಲೈಫ್ ಇದೆ. ಸೊ ಯಾವುದೇ ತರ ಬ್ಯಾನ್ ಆಗಿಲ್ಲ. ಬ್ಯಾನ್ ಆಯ್ತು ಅಂದ್ರೆ ನಮ್ಗೆ ಪ್ರಾಡಕ್ಟ್ಸ್ ಸಿಗೋದಿಲ್ಲ. ಇದನ್ನ ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಬಂದು ಹರ್ಬಲ್ ಲೈಫ್ ಇವಾಗ ವೇಟ್ ಲಾಸ್ ಆಗತ್ತೆ, ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಆಗತ್ತೆ. ತುಂಬಾ ಜನ ನನ್ಗೆ ಕಸ್ಟಮರ್ಸ್ ಇದ್ದಾರೆ, ಸ್ವಲ್ಪ ದಿನ ತಗೊಂಡು ಆಮೇಲೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಅವ್ರು ಇವಾಗ ತಗೊಳ್ತಾ ಇರೋರು ಎಷ್ಟೊಂದ್ ಜನ ಇದ್ದಾರೆ. ಮೇನ್ ಆಗಿ ಯಾವುದೇ ತರ ಸ್ವಲ್ಪ ದಿನ ತಗೊಂಡಿದ ತಕ್ಷಣ ವೇಟ್ ಲಾಸ್ ಆಗುತ್ತೆ, ಆಮೇಲಿಂದ ಬಿಟ್ಟ ಮೇಲೆ ದಪ್ಪ ಆಗುತ್ತೆ, ಆಮೇಲಿಂದ ಏನೇನೋ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಈ ತರ ಯಾವುದೇ ತರ ಆಗೋದಿಲ್ಲ. ನಿಮ್ಗೇನಾದ್ರು ಆ ತರ ತುಂಬಾ ಡೌಟ್ ಇತ್ತು ಅಂತ ಅಂದ್ರೆ ನಾನು ಲೈವ್ ಎಕ್ಸಾಂಪಲ್ ಎಷ್ಟೊಂದ್ ಜನನ ತೋರಿಸ್ತೀನಿ. ಯಾಕಂದ್ರೆ ನಾವು ಆನ್ಲೈನ್ ಅಲ್ಲೂ ಕ್ಲಾಸ್ ಮಾಡ್ತೀವಿ, ಮತ್ತೆ ಆಫ್ಲೈನ್ ಅಲ್ಲೂ ಕ್ಲಾಸ್ ಮಾಡ್ತೀವಿ. ತುಂಬಾ ಜನ ಸಿಗ್ತಾರೆ. ಇನ್ನ ಬಂದು ಹರ್ಬಲ್ ಲೈಫ್ ತಗೊಂಡ್ರೆ ಕಿಡ್ನಿ ಹಾಳಾಗ್ಬಿಡತ್ತೆ. ಓಕೆ, ಸೊ ನಾವು ಪ್ರತಿ ವರ್ಷ, ಎಕ್ಸ್ಪೆಷಲಿ ನಾನು ಪ್ರತಿ ವರ್ಷ ನಾವು ಹೆಲ್ತ್ ಚೆಕಪ್ ನ ಮಾಡಿಸ್ತಾ ಇರ್ತೀವಿ. ಈವನ್ ಫುಲ್ ಬಾಡಿ ಚೆಕಪ್ ಮಾಡಿದಾಗ ನಿಮ್ ಕಿಡ್ನಿ ಯಾವ ತರ ಫಂಕ್ಷನ್ ಮಾಡ್ತಾ ಇದೆ ಅಂತ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇರತ್ತೆ. ನಾನು 14 ಇಯರ್ಸ್ ಇಂದ ನ್ಯೂಟ್ರಿಷನ್ ಸೆಂಟರ್ ಓನರ್ ಆಗಿರೋದ್ರಿಂದ ಪ್ರತಿನಿತ್ಯ ನಾನು ಹರ್ಬಲ್ ಲೈಫ್ ಶೇಕ್ ಕುಡಿಲೇಬೇಕು. ಅದ್ರ ಜೊತೆಗೆ ನಾನು ತುಂಬಾ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ. ನನ್ನ ವಯಸ್ಸು ಇವತ್ತು 43 ವರ್ಷ. ಸೊ ನೀವು ತಿಳ್ಕೊಬೇಕಾಗಿರೋದು, ಕಿಡ್ನಿ ಚೆನ್ನಾಗಿರ್ಲಿಲ್ಲ ಅಂತ ಅಂದ್ರೆ ನಮ್ಗೆ ಬೇರೆ ಬೇರೆ ಕಾಯಿಲೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರತ್ತೆ. ಸೊ ನನ್ನ ಕಿಡ್ನಿ ಆಗ್ಲಿ, ಎಲ್ಲಾರ್ ಕಿಡ್ನಿ ಯಾವುದೇ ತರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು. ಆಲ್ಮೋಸ್ಟ್ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಇಷ್ಟು ಹರ್ಬಲ್ ಲೈಫ್ ಮಿತ್ ಅಲ್ಲಿ ನಿಮ್ಗೂ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಇವಾಗ ಕ್ಲಿಯರ್ ಆಗಿರತ್ತೆ. ಸೊ ಯಾರಾದ್ರೂ ಸೀರಿಯಸ್ ಆಗಿ ಹರ್ಬಲ್ ಲೈಫ್ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ 100% ನೀವು ಸ್ಟಾರ್ಟ್ ಮಾಡಿ. ಬಟ್ ವಿತ್ ಕೋಚ್ ಅಂಡ್ ಕಮ್ಯುನಿಟಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗಾದ್ರೂ ಸೀರಿಯಸ್ ಆಗಿ ಹೆಲ್ತ್ ನ ಬೆಟರ್ ಮಾಡ್ಕೋಬೇಕು, ಅಥವಾ ವೇಟ್ ಲಾಸ್ ಮಾಡ್ಕೋಬೇಕು, ಅಥವಾ ಮಸಲ್ಸ್ ಗೇನ್ ಮಾಡ್ಕೋಬೇಕು, ನಮ್ಮ ಆರೋಗ್ಯ ಇನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು, ಹೆಲ್ತ್ ನ ಬೆಟರ್ ಮಾಡ್ಕೋಬೇಕು ಅಂತ ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ.